ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಿನ್ನೆ ಒಂದು ಚಂಡಿ ಹೋಮ ಇತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಪಾಪು ಜೊತೆ ಪೂಜೆ ಇತ್ತು ಅಂತ ಹೇಳಿ ಅದರದ್ದು ಬ್ಲಾಗ್ ಇದು. ಆ್ಯಂಡ್ ನೀವು ಇವಾಗ ನೋಡ್ಬೋದು ದೇವರ ಅಲಂಕಾರ. ಚಾಮುಂಡೇಶ್ವರಿ ತಾಯಿಯನ್ನು ಕೂರಿಸಿ ಈ ಹೋಮವನ್ನು ಮಾಡಿದ್ರು. ಅಲ್ಲಿ ಏನೇನು ನಡೀತು ಅಂತ ಹೇಳಿದ್ರೆ ಕನ್ಯಾ ಪೂಜೆ, ಚಂಡಿ ಹೋಮ ಮತ್ತು ಮುತ್ತೈದೆ ಪೂಜೆ, ಈ 3 ಪೂಜೆಗಳು ನಡೀತು. ಅದಕ್ಕೆ ಪಾಪನೂ ಕೂಡ ಕರ್ಕೊಂಡು ಹೋಗಿದ್ವಿ. ಕನ್ಯಾ ಪೂಜೆಗೆ ಪುಟ್ಟ ಮಗು ಆಗಿರೋದ್ರಿಂದ ಪೂಜೆ ಮಾಡೋದ್ರಿಂದ ಮಗು ಆಯಸ್ಸು ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿ, ಅವಳಿಗೂ ಆಶೀರ್ವಾದ ಸಿಗುತ್ತೆ ತಾಯಿ ಚಾಮುಂಡೇಶ್ವರಿದು ಅಂತ ಹೇಳಿ ಪಾಪುನು ಪೂಜೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಪಾಪುಗೆ ಪೂಜೆ ಮಾಡಿದ್ರು. ನೀವು ನೋಡ್ಬೋದು ಈಗ ಈ ವಿಡಿಯೋದಲ್ಲಿ ಪೂಜೆ ಹೇಗೆ ನಡೀತು ಅಂತ ಹೇಳಿ. ಪೂಜೆ ಆದ ನಂತರ ಎಲ್ಲರೊಳಗೆ ಅರಿಶಿನ ಕುಂಕುಮನ ಹಚ್ಚಿ ಮಗು ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಂಡ್ರು. ಯಾಕಂದರೆ ದೇವ್ರ ಸ್ವರೂಪ ಅನ್ನೋ ಒಂದು ರೀತಿ ಹೇಳಿ ಅವಳ ಆಶೀರ್ವಾದ ಕೂಡ ಪಡ್ಕೊಂಡ್ರು. ಅದಾದಮೇಲೆ ಎಲ್ಲರೂ ಅಲ್ಲಿ ಅಲಂಕಾರ ಏನು ನಡೆದಿತ್ತು ಮತ್ತು ಹೋಮ ಏನು ನಡೆದಿತ್ತಲ್ಲ ಅಲ್ಲಿ ಹೋದ್ವಿ ಪಾಪುನ ಕರ್ಕೊಂಡು. ಅಲ್ಲಿ 9 ಜನ ಹೆಣ್ಮಕ್ಳನ್ನ ಅಂದರೆ ಕನ್ಯೆ ಹೆಣ್ಮಕ್ಳನ್ನ ಕೂರಿಸಿ ಈ ಪೂಜೆನ ಮಾಡಿದ್ರು. ಮತ್ತು 5 ಜನ ಮುತ್ತೈದೆಯರು ಸೇರಿಕೊಂಡು 5 ಜನ ಮುತ್ತೈದೆಯರಿಗೆ 9 ಜನ ಹೆಣ್ಮಕ್ಳಿಗೆ ಪೂಜೆ ಮಾಡಿ ಮತ್ತು ಚಂಡಿ ಹೋಮ 3 ನಡೀತು. ಆವಾಗಲೇ ಹೇಳಿದಾಗೆ ಹೆಣ್ಮಕ್ಳಿಗೆ ಒಂದು ತಟ್ಟೆಯಲ್ಲಿ ಹಣ್ಣು ಮತ್ತು ಅವರು ಉಪಯೋಗಿಸೋ ವಸ್ತುಗಳನ್ನು ಕೊಟ್ಟು ಪೂಜೆ ಮಾಡಿದ್ರು. ಆ್ಯಂಡ್ ಪಾಪು ಕೂಡ ತುಂಬ ಖುಷಿಯಾಗಿದ್ಲು ಪೂಜೆಯಲ್ಲಿ. ಅವಳಿಗೆಲ್ಲೂ ಬೇಜಾರು ಮಾಡ್ಕೊಳ್ಳಿಲ್ಲ ಅಥವಾ ಅಳೋದಾಗಲಿ ಈ ಥರ ಎಲ್ಲ ಏನೂ ಮಾಡಲಿಲ್ಲ. ಅವ್ರು ಏನು ಮಾಡಿದ್ರು ಎಲ್ಲನೂ ಖುಷಿಯಿಂದ ಮಾಡಿಸ್ಕೊಂಡ್ರು. ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರಿಗೂ ಒಂಥರ ಖುಷಿ ಆಗ್ತಿತ್ತು. ಇದೇನು ಮಾಡ್ತಿದ್ದಾರೆ, ಏನು ಹಚ್ತಾ ಇದ್ದಾರೆ ನನಗೆ ಕೈಗೆ ಮುಖಕ್ಕೆ ಅಂತೆಲ್ಲ ನೋಡ್ಕೋತಾ ಇದ್ರು. ಆ್ಯಂಡ್ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಕೂಡ ಪಡ್ಕೊಂಡ್ರು. ಆ್ಯಂಡ್ ಎಲ್ಲರೂ ಒಳ್ಳೆಯದಾಗಲಿ ಅಂತ ದೇವ್ರಿಗೆ ಕೇಳ್ಕೊಳ್ಳೋಣ. ಆ್ಯಂಡ್ ಈ ಪೂಜೆನ ಆಯೋಜನೆ ಮಾಡಿದವರು ನಮ್ಮ ಮಾವ ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಸೇರಿ ಇದನ್ನು ಮಾಡಿದರು. ಕೊನೆಯಲ್ಲಿ ಹೋಮದ ಕೊನೆ ಪೂರ್ಣಾವತಿಯನ್ನು ತಗೊಳ್ಳುವಾಗ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಹೋಮದ ಕೊನೆಯ ಭಾಗಕ್ಕೆ ಬಂದಿದ್ವಿ. ಕನ್ಯೆ ಪೂಜೆ ಮತ್ತು ಮುತ್ತೈದೆ ಪೂಜೆ ಎಲ್ಲ ಮುಗಿದ್ಮೇಲೆ ಹೋಮದ ಕೊನೆಯ ಭಾಗದ ವಿಡಿಯೋ ಇದು. ಪೂಜೆ ಎಲ್ಲ ತುಂಬ ಸುಸೂತ್ರವಾಗಿ ತುಂಬ ಚೆನ್ನಾಗಿ ನಡೀತು. ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ. ಈ ಪೂಜೆ ನಡೆಯೋದು ಆಷಾಢ ಮಾಸದ ಮೊದಲನೇ ಮಂಗಳವಾರದಂದು ಈ ಪೂಜೆಯನ್ನು ನಡೆಸ್ತಾರೆ. ಪಾಪುನು ಅಷ್ಟೇ ಎಲ್ಲರ ಜೊತೆ ಆಟ ಆಡಿಕೊಂಡು ಅವ್ರ ಮಾವನ ಹತ್ರ ಆಟ ಆಡಿಕೊಂಡು ಎಲ್ಲರ ಹತ್ರನೂ ಖುಷಿಯಾಗಿ ಓಡಾಡಿಕೊಂಡು ಚೆನ್ನಾಗಿದ್ರು.
ಪೂಜೆಯ ಕೊನೆಯಲ್ಲಿ ಪ್ರಸಾದ ಕೂಡ ಇತ್ತು. ನಾವಲ್ಲೇ ಪ್ರಸಾದ ಅಂದರೆ ಊಟನೂ ಮಾಡಿಕೊಂಡು ಮನೆಗೆ ಹೊರಟ್ವಿ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. That's all for today's vlog. Thank you so much for watching. Please do like, share and subscribe my channel and support us. Thank you. Bye.